ರಾಜ್ಯ ಬಜೆಟ್ನಲ್ಲಿ ಸರ್ಕಾರ ವಿಕಲಚೇತನರ ಪಿಂಚಣಿಯನ್ನು ಮಾಸಿಕ 6,000 ರೂಪಾಯಿಗೆ ಹೆಚ್ಚಳ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ಕರ್ನಾಟಕ ಲೋಕಸೇವಾ ಸಂಘ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ರಾಜ್ಯದಲ್ಲಿ ಅತ್ಯಂತ ತುಳಿಯಲ್ಪಟ್ಟ ವರ್ಗ ವಿಕಲಚೇತನರು. ಬಿಪಿಎಲ್ ಪಡಿತರ ಚೀಟಿಗಳ ವಿತರಣೆ, ಆಹಾರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯಾದ್ಯಂತ ಎಲ್ಲ ಅಂಗವಿಕಲ ವ್ಯಕ್ತಿಗಳಿಗೆ ಅವರ ಪೋಷಕರ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸದೆ ಬಿಪಿಎಲ್ ಪಡಿತರ ಚೀಟಿಗಳನ್ನು ಆದ್ಯತೆಯ ಆಧಾರದ ಮೇಲೆ ಒದಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಎಲ್ಲ ಅಂಗವಿಕಲ ವ್ಯಕ್ತಿಗಳಿಗೆ ಕನಿಷ್ಠ 22 ಲಕ್ಷ ಮೌಲ್ಯದ ಸಮಗ್ರ ಮಾಸಿಕ ಆರೋಗ್ಯ ವಿಮಾ ರಕ್ಷಣೆಯನ್ನು ಒದಗಿಸಬೇಕು ಹಾಗೂ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಯಡಿ ರಾಜ್ಯಾದ್ಯಂತ ಎಲ್ಲ ಅಂಗವಿಕಲರಿಗೆ ಉಚಿತ ಬಸ್ ಪಾಸ್ಗಳನ್ನು ನೀಡಬೇಕು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ವಿಕಲಚೇತನರ ಭವನ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಸಚಿನ್ ಪಾಟೀಲ್, ಯಲ್ಲಪ್ಪ ಬಾಂದೇವಾಡಿಕರ್, ರಾವ್ ಸಾಹೇಬ್ ದೇವರಮನಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ಮಹಂತೇಶ್ ವಂಗಲ್ ಅಂತೇಳಿ, ಅಂತಾರಾಷ್ಟ್ರೀಯ ಕ್ರೀಡಾಪಟು. ಈಗ ಇವತ್ತಿನ ದಿನ ನಾವು ಎಲ್ಲ ವಿಕಲಚೇತನ ಸಂಘ ಸಂಸ್ಥೆಗಳು ಹಾಗೂ ವಿಕಲಚೇತನರು ನಾವೆಲ್ಲ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸಬೇಕಂತ ಬಂದಿದ್ದೀವಿ. ಆ ಮನವಿ ಏನಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ತುಳಿಯಲ್ಪಟ್ಟ ವರ್ಗ ಅಂತಂದ್ರೆ ನಮ್ಮ ವಿಕಲಚೇತನ ವರ್ಗ. ಯಾಕಂದ್ರೆ ಇದನ್ನ ಹೇಳ್ಬೇಕಂತಂದ್ರ, ಈಗ ಎಲ್ಲರೂ ಏನಂತಾರ, ಒಂದು ಮಾನವೀಯತೆಯಿಂದ ಅಯ್ಯೋ ಪಾಪ ಅಂತಾರ. ಅಯ್ಯೋ ಪಾಪ ಬೇಡ ನಮ್ಗ. ಅಯ್ಯೋ ಪಾಪ ಅಂತಂದ್ರೆ ಏನ, ಬರೀ ನಾವು ಇನ್ನೊಂದೆಲ್ಲ ಪಾಪದಿಂದ ಹೊಂಟಿವಂತ ನನ್ನ ಭಾವನೆ. ಯಾಕಂದ್ರೆ ಈಗ ಅನುಕಂಪ ಬೇಡ, ನಮ್ಗ ಅವಕಾಶಗಳು ಬೇಕು. ಅವಕಾಶ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ 13 ರಿಂದ 15 ಲಕ್ಷ ನಾವು ವಿಕಲಚೇತನರು, 6 ಕೋಟಿ ಜನರೊಳಗೆ ನಾವು 1.5% ಅಂದ್ರೆ 2% ಒಳಗೆ ಬರ್ತೀವಿ. ನಾವು 2% ಒಳಗೆ 100% ಮತದಾನ ಹಾಕೋರು ಅಂದ್ರೆ ನಾವು ವಿಕಲಚೇತನ ಅಷ್ಟೇ. ಯಾಕಂದ್ರೆ ನಮ್ಗ ಭಾರತದ ಚುನಾವಣಾ ಆಯೋಗದವ್ರ ನಮಗೇನ್ ಮಾಡ್ತಾರೋ, ಬೆಡ್ ಮೇಲೆ ಇದ್ರು ನಮಗ ಮನಿಗ್ ಬಂದು ವೋಟಿಂಗ್ ಹಾಕ್ಸ್ಕೊಂಡ್ ಹೋಗ್ತಾರ. ಬಟ್ ಆ ಮನಿಗ್ ಬಂದು ವೋಟಿಂಗ್ ಹಾಕೊಂಡ್ ಹೋಗ್ತಾರ. ಬಟ್ ಅದ್ರಂತ ನಮ್ಗ ಮೂಲಭೂತ ಸೌಕರ್ಯಗಳು ಸಿಗಲ್ವ. ಯಾಕೆ ಸಿಗಲ್ಲ? 5% ಅನುದಾನ ಐತಿ, ಸರ್ಕಾರದ ಮೀಸಲಾತಿ ಐತಿ, ಅದೈತಿ ಇದೈತಿ. ಅಲ್ಲ, ಸರ್ಕಾರ ಮೀಸಲಾತಿ ಇದ್ರು ಸಹ ನಮ್ ವಿಕಲಚೇತನ ಸರಿಯಾದ ರಿಕ್ವೈರ್ಮೆಂಟ್ ಇಲ್ಲ. ಆದ್ರೆ ಸರಿಯಾಗಿ ವೇತನ 1400 ರೂಪಾಯಿ. 1400 ರೂಪಾಯಿದವ್ರು ಏನಾಗೈತಿ? ಏನಾಗಂಗಿಲ್ಲ. 14 ದಿವಸ 50 ರೂಪಾಯಿನ ಬರಂಗಿಲ್ಲ. 50 ರೂಪಾಯಿ ನಮ್ಮ ಹೊಟ್ಟೆ ತುಂಬತೈತೆ. ನಮ್ಮ ಎಷ್ಟೋ ಬುದ್ಧಿಮಾನ್ಯ ಮಕ್ಕಳು ಅದಾರು, ಅಥವಾ ನಮ್ಮ ಬ್ಲೈಂಡ್ ಹುಡುಗರು ಅದಾವು, ನಮ್ಮಂತ ಕೈಯ ಕಾಲ ಹುಡುಗರು ಅದಾರು. ಏನ್ ಮಾಡ್ಬೇಕು ಅನ್ನೋದು ಈಗ ನಾವು ಹುಟ್ಟಿದ್ದ ಒಂದು ಮಹಾ ಶಾಪ ಆಗಿಬಿಟ್ಟೈತೆ ಅಂತ ನನ್ನ ಭಾವನೆ. ಯಾಕಂದ್ರ ನಮ್ಮ ಮೋದಿಜಿ ಅವ್ರ ದಿವ್ಯಾಂಗ ಜನ ಅಂದ್ರೆ ದೇವ್ರ ಮಕ್ಕಳು ಅಂತ ಅಂತಾರ. ಎಲ್ಲಾರು ದೇವ್ರ ಮಕ್ಕಳು ಅಂತಂದ್ರ ಅವ್ರಿಗೆ ಅವಕಾಶಗಳು ಕೊಡ್ರಲ್ಲ. ಅವಕಾಶಗಳು ರಿಕ್ವೈರ್ಮೆಂಟ್ ಮಾಡ್ರಿ, ಸ್ಪೆಷಲ್ ರಿಕ್ವೈರ್ಮೆಂಟ್ ಮಾಡ್ರಿ. ಮತ್ ನಮ್ಮ ಸುಪ್ರೀಂ ಕೋರ್ಟ್ ಏನೈತಿ, ಸ್ಪೆಷಲ್ ರಿಕ್ವೈರ್ಮೆಂಟ್ ಮಾಡ್ರಿ ವಿಕಲಚೇತನ ಅಂತ ಆದೇಶ ಐತೆ. ಮತ್ತೆ ಎಲ್ಲ ನನ್ನ ಅನ್ಬಾರ್ದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂದ್ರೆ ಆ ಟೈಪ್ ನಮ್ಮ ವಿಕಲಚೇತನದ ಸೌಲಭ್ಯಗಳು ತಗೋಬೇಕಂತಾರ. ಏನು ಸೌಲಭ್ಯಗಳು ಬರ್ತಾರೋ, ಅನುಕಂಪ ತೋರಿಸ್ತಾರೋ, ಅಯ್ಯೋ ಪಾಪ ಅಂತಾರ, ಹೋಗ್ಬಿಡ್ತಾರ. ಮಾನ್ಯ ಜಿಲ್ಲಾಧಿಕಾರಿ ಬಂದೀವಿ, ಅವ್ರ ನಿವೇದನೆ ತಗೊಂಡ್ರು, ಆಯ್ತು, ಹೋದ್ರು, ಮುಗಿದೋಯ್ತು. ಅದನ್ನ ಅನುಷ್ಠಾನಕ್ಕೆ ಬರ್ಲಿ ಅಂತ ನಾನು ಈ ಮುಖಾಂತರ, ನಮ್ಮ ಮಾಧ್ಯಮ ಮುಖಾಂತರ ನನ್ನ ವಿಶೇಷ ಮನವಿ ಮಾಡ್ಕೊತೀನಿ. ಇವತ್ತು ಬೆಳಗಾವದಲ್ಲಿ ಲೋಕಪ್ರಿಯ ಜನಸೇವಾ ಸಂಸ್ಥಾ ಹಾಗೂ ಜಿಲ್ಲಾ ಒಕ್ಕೂಟರ ಹಾಗೂ ಜಿಲ್ಲಾದಲ್ಲಿ ಯಾರ್ಯಾರ ಸಂಘ ಸಂಸ್ಥಾ ಹ್ಯಾಂಡಿಕ್ಯಾಪ್ ಸಂಘ ಸಂಸ್ಥಾ ಅವ್ರ ವತಿಯಿಂದ ಈಗ ಜಿಲ್ಲಾಧಿಕಾರಿ ರೋಷನ್ ಸರ್ಗೆ ಒಂದ್ ಮನವಿ ಕೊಡ್ಬೇಕಂತ ಮಾಡ್ತೀವಿ. ಈಗ ನಾಳಿಂದ ಶುಕ್ರವಾರದಿಂದ ನಮ್ಮ ಕರ್ನಾಟಕದ ಬಜೆಟ್ ಅಧಿವೇಶನ ಚಾಲು ಇದೆ. ಆ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಅಂಗವಿಕಲರಿಗೆ ಏನ್ ಪೆನ್ಷನ್ ಕೊಡ್ತಾ ಇದ್ರು, ಈಗ ಸದ್ಯ ನೋಡಿದ್ದ ಈ ಇದ್ರಾಗ ನೋಡ್ರ ಜೀವನ ಬಹಳ ಕಷ್ಟಮಯ ಆಗಿದೆ. ಮತ್ತ ಅವ್ರು ಕೊಟ್ಟಿದ್ ಪೆನ್ಷನ್ ನಮ್ಗೆ ಎಲ್ಲೂ ಸಾಲಂಗಿಲ್ಲ. ಬರೀ 1400 ರೂಪಾಯಿ 800 ರೂಪಾಯಿ ಪೆನ್ಷನ್ ಕೊಡ್ತಾರು. ಆ ಪೆನ್ಷನ್ ಅನ್ನ 6,000 ತನಕ ಮಾಡಬೇಕಂತ ಹೇಳಿ ನಾವು ಈಗಾಗಲೇ ಮನವಿ ನಾವು ಕೊಡಾಕಿದೆ ನಿಂತಿದೀವಿ. ಆತಲ್ ಕೂಡ ಈಗಾಗಲೇ ಏನ್ ಉಚಿತ ಬಸ್ ಪಾಸ್ ಏನೈತಲ್ಲ, ಶಕ್ತಿ ಅಡಿಯಲ್ಲಿ ಈಗ ಎಲ್ಲಾ ಮಹಿಳೆಯರಿಗೆ ಪ್ರಯಾಣ ಮಾಡ್ಲಿಕ್ಕೆ ಎಲ್ಲಾ ಇಲ್ಲಿ ಸೌಲಭ್ಯ ಇದೆ. ಆದ್ರ ನಮ್ಮ ಅಂಗವಿಕಲರ ಬಂಧುವರಿಗೆ ಅವ್ರಿಗೆ ಪಾಸ್ ತಗೋಬೇಕಾದ್ರ ಇಯರ್ಲಿ 660 ರೂಪಾಯಿ ತುಂಬಿಕೊಂಡು ದಟ್ ಬರೀ 100 ಕಿಲೋಮೀಟರ್ ಅಷ್ಟೇ ಹೋಗ್ಲಿಕ್ಕೆ ಆಗ್ತದೆ. ಅದ ಬಿಟ್ಟ ನಮ್ಮ ಎಲ್ಲಾ ಅಂಗವಿಕಲರ ಶಕ್ತಿ ಅಡಿಯಲ್ಲಿ ಅವ್ರಿಗೇನೋ ಸೌಲಭ್ಯ ಸಿಗ್ಬೇಕಂತ ಹೇಳಿ ನಾವು ಇದು ಮನವಿ ಕೊಡ್ತೇವೆ. ನಮ್ ಥರ್ಡ್ ಪಾಯಿಂಟ್ ಅಂದ್ರೆ ಏನು, ಈಗ ಫ್ಯಾಮಿಲಿದಾಗ BPL ಕಾರ್ಡ್ ಇರ್ತೈತಿ. ಆದ್ರ ಫ್ಯಾಮಿಲಿ ಇನ್ಕಮ್ ಸ್ವಲ್ಪ ಹೆಚ್ಚಾತಂದ್ರ ಅದು BPL ಕಾರ್ಡ್ ಕ್ಯಾನ್ಸಲ್ ಆಗ್ತದೆ. ಆದ್ರೆ ನಾವು ಮನವಿ ಪ್ರಕಾರ ಏನಾಯ್ತು, ನಾವು ಹ್ಯಾಂಡಿಕ್ಯಾಪ್ ಸಲುವಾಗಿ ಸೆಪರೇಟ್ BPL ಕಾರ್ಡ್ ಇಶ್ಯೂ ಆಗ್ಬೇಕು ಅಂತ ನಾವು ಮನವಿ ಇಟ್ಟಿದ್ದೀವಿ.
ಐದನೇ ನಾಲ್ಕನೇ ಮನವಿ ಅಂದ್ರೆ ಏನು ನಮ್ಮಲ್ಲಿ ಏನ್ 5% ಅನುದಾನ ಬರ್ತೈತಲ್ಲ ಗೌರ್ಮೆಂಟ್ ಇಂದ, ಆ ಅನುದಾನನ ಹ್ಯಾಂಡಿಕ್ಯಾಪ್ಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ನಗರ ಪಂಚಾಯತ್ ಎಲ್ಲೆಲ್ಲಿ ನಮ್ಮ ಗೌರ್ಮೆಂಟ್ ಆಫೀಸಸ್ ಅಲ್ಲ ಅಲ್ಲೇ ದಿವ್ಯಾಂಗ ಭವನ ಆಗ್ಬೇಕು. ಅಂದ್ರೆ ನಮ್ಮಲ್ಲಿ ಮೀಟಿಂಗ್ ತಗೊಂಡ ಕುಡ್ಲಿಕ್ಕೆ ಇದು ಮಾಡ್ಲಿಕ್ಕೆ ನಮ್ಮ ಅನುಕೂಲ ಆಗ್ತದೆ. ಆ ಫಂಡ್ ನ ಅದಕ್ಕೆ ಯುಟಿಲೈಸ್ ಆಗ್ಬೇಕಂತ ಹೇಳಿ ನಾವು ವಿನಂತಿಗೊಳ್ತೇವೆ. ಮತ್ತೊಂದು ನಮ್ಮ ಈಗ ಕರ್ನಾಟಕ ರಾಜ್ಯದಲ್ಲಿ 14ರಿಂದ 15 ಲಕ್ಷ ಹ್ಯಾಂಡಿಕ್ಯಾಪ್ ಇದ್ದೇವೆ. ಅವ್ರ ಪ್ರತಿನಿಧಿತ್ವ ಮಾಡೋರು ಯಾರು ಇಲ್ಲಗೈತಿ. ಅದಕ್ಕೆ ಅವ್ರು ಒಂದು MLA ಸೀಟ್ ನಮ್ಗೆ ಸಿಗ್ಬೇಕಂತ ಹೇಳಿ ನಾವು ಈಗ ಮನವಿ ಕೊಡ್ತಾ ಇದ್ದೇವೆ. ನನ್ನ ಹೆಸರು ಯಲ್ಲಪ್ಪ ನಾಗೇಶ್ ಬಂದಿವಡೇಕರ್, ಬೆಳಗಾವಿ. ನಾಜಿಂ ಬೆಟಗೇರಿ, KMM ನ್ಯೂಸ್, ಬೆಳಗಾವಿ. $100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24-carat gold bar on every ₹1 lakh diamond value. Available at all Bhima showrooms. TNC apply.